ವಿಚಾರ ಇದರಲ್ಲಿ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೊಟ್ಟ ಮೊದಲನೇದಂದ್ರೆ ಹುಟ್ಟು ಬೆಳೆದಿದ್ದೇ ಇಲ್ಲಿ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ. ಸೊ ಹಾಗಾಗಿ ಇದು ನನ್ನ ಜನ್ಮಭೂಮಿ, ಕರ್ಮಭೂಮಿನೂ ಹೌದು. ಸೊ ಈಗ ಶ್ರೀನಿವಾಸ್ ಅವರು ಡಾಕ್ಟ್ರೇಟ್ ಆಗಿದ್ದಕ್ಕೆ ವಿಶ್ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಅವರ ಸ್ನೇಹಿತರು, ಅಭಿಮಾನಿಗಳು, ನಮ್ಮ ವೆಂಕಟವರು, ವೆಂಕಟೇಶಣ್ಣ, ನಮ್ಮ ಮಂಜು ಅವರೆಲ್ಲ ಒಂದು ವಾರದಿಂದನೇ ಹೇಳಿದರು. ಹಾಗಾಗಿ ನಾನು ಇವತ್ತು ಇರಲಿಲ್ಲ, ಇವತ್ತು ಮಂತ್ರಿಗಳ ಜೊತೆಲೆಲ್ಲ ಹೊರಗಡೆ ಹೋಗಿದ್ದೆ. ಆದ್ರೂ ಸ್ವಲ್ಪ ಸಮಯ ತಗೊಂಡು ವಿಶ್ ಮಾಡಬೇಕು, ಪ್ಲಸ್ ಎಲ್ಲ ಸ್ನೇಹಿತರನ್ನು ನೋಡಬೇಕು ಅಂಥೇಳಿ ಬಂದೆ. ವಿಶ್ ಮಾಡಿದೆ. ಈಗೆಲ್ಲ ಕುಶಲೋಪರಿ ಮಾತಾಡೋದಿದ್ದೇ ಇರ್ತದಲ್ಲ. ಈಗ ನೀವು ಕೂಡ ಮಾವು ನೋಡಿ, ಈಗ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿ ಸರಿಸುಮಾರು ಒಂದು 100 ದಿನ ಆಯಿತು. 100 ದಿನದಲ್ಲೇ ಫಸ್ಟ್ 3ನೇ ದಿನವೇ ನಾನು ಹುಬ್ಳಿ ಧಾರವಾಡನಲ್ಲಿ ಒಂದು ದೊಡ್ಡ ಮಟ್ಟದ ರೈತರ ಕಾರ್ಯಕ್ರಮ ಮಾಡಿ ಅಲ್ಲಿ ತರಬೇತಿ ಮಾಡಿ ಇಡೀ ಕರ್ನಾಟಕದ ರಿಸೋರ್ಸ್ ಪರ್ಸನ್ಸ್ ಅಂತ ಏನಂತೀವಿ, ತಾಂತ್ರಿಜ್ಞರು, ತಾಂತ್ರಿಕ ಪರಿಣಿತಿ ಹೊಂದಿದವ್ರನ್ನ ಕರ್ಕೊಂಡು ಅಲ್ಲಿ 3ನೇ ದಿನದಲ್ಲೇ ಹುಬ್ಳಿ ಧಾರವಾಡ ಮಟ್ಟದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ ಅಲ್ಲಿ ಸರಿಸುಮಾರು 60,000 ಹೆಕ್ಟೇರಲ್ಲಿ ಬೆಳೀತಾರೆ, ಅಂದರೆ 7-8 ಜಿಲ್ಲೆಗಳಲ್ಲಿ. ಅದೊಂದು ಕಾರ್ಯಕ್ರಮ ಮಾಡಿದೆ. ಈಗ ಒಂದು 15 ದಿವಸದಿಂದನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಮಟ್ಟದಲ್ಲಿ ನಮ್ಮ ಮಾಡಿಕೆರೆ ಫಾರ್ವರ್ಡ್ ಲಿಂಕೇಜ್ ಸೆಂಟರ್ ಏನಿದೆ ಅಲ್ಲಿ ನಾನು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು, ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು DD ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಸೇರಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ. ಈಗ ಮೊನ್ನೆ ಮತ್ತೆ ಹುಬ್ಳಿ ಧಾರವಾಡನಲ್ಲಿ ರಫ್ತು ಅಂದರೆ ಗ್ಯಾಪ್ ಸರ್ಟಿಫಿಕೇಶನ್ ಅಂತ, ಅಂದರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಅಂದರೆ ರೈತರಿಗೆ ಮಾವು ಬೆಳಿಲಿಕ್ಕೆ ಏನೆಲ್ಲ ಒಳ್ಳೆ ಪ್ರಾಕ್ಟೀಸಸ್, ಅಂದರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂದರೆ ಆ ಅಗ್ರಿಕಲ್ಚರ್ ಮಾಡೋದ್ರಲ್ಲಿ ಏನೇನು ವಿಶಿಷ್ಟ ತಂತ್ರಜ್ಞಾನ ಹೊಂದಿಸ್ಕೋಬೇಕು, ಅದನ್ನೆಲ್ಲ ಹೇಗೆ ಅಳವಡಿಸ್ಕೋಬೇಕು, ಆ ಪ್ರಾಕ್ಟೀಸಸ್ಸಿಂದ ಹೇಗೆ ಮೌಲ್ಯ, ಅಂದರೆ ಉತ್ತಮ ಬೆಳೆ ಹೆಂಗೆ ಬೆಳಿಬೇಕು, ಉತ್ತಮ ಬೆಲೆ ಹೆಂಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಮೊನ್ನೆ ಒಂದು ದೊಡ್ಡ ಕಾರ್ಯಾಗಾರ ಮಾಡಿ ನಿನ್ನೆ ಬೆಳಗ್ಗೆ ಬಂದು ರಾಮನಗರ ಜಿಲ್ಲೆಯಲ್ಲಿ, ಅಂದರೆ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಂತ ಏನಂತಾರೆ ಆ ಜಿಲ್ಲೆನಲ್ಲೂ ಸಹ ನಿನ್ನೆ ಒಂದು ಕಾರ್ಯಾಗಾರ ಉದ್ಘಾಟನೆ ಮಾಡಿ ನಿನ್ನೆ ಸಂಜೆ ಬಂದೆ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ. ಈಗ ನಾನು ನಾಳೆ ಅಥವಾ ನಾಳಿದ್ದು ಕೋಲಾರಕ್ಕೆ ಹೋಗಿ ಶ್ರೀನಿವಾಸಪುರದ ಹೊಗಳಗೆರೆನಲ್ಲಿ ಒಂದು ಫಂಕ್ಷನ್ ಮಾಡ್ತಾಯಿದ್ದೆ, ಅದು ಕೋಲಾರ ಜಿಲ್ಲೆ ಮಟ್ಟಕ್ಕೆ. ಸೊ ಹೀಗಾಗಿ ನನ್ನದೇ ಆದಂಥ ರೋಡ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ನೋಡಬೇಕು, ಯಾಕೆಂದರೆ ನಾನು ಬಡ್ಜೆಟ್ ಆದಮೇಲೆ ಬಂದವನು ಅಧ್ಯಕ್ಷ. ಈಗ ಬಡ್ಜೆಟ್ ಪ್ರಿಪ್ರೇಷನ್ ನಡೀತಾ ಇದೆ. ರೈತರು ಸಂಕಷ್ಟಕ್ಕೆ ಸ್ಪೆಷಲಿ ಕೋಲಾರ, ಚಿಕ್ಕಬಳ್ಳಾಪುರ ಅಖಂಡ ಜಿಲ್ಲೆಗೆ ಹೇಳ್ಬೇಕಂದ್ರೆ ಮೊದಲನೇ ಸಾರಿ ನಮ್ಮ ಸರ್ಕಾರ ಸರಿಸುಮಾರು 42 ಕೋಟಿ ರೂಪಾಯಿ 15,500 ಚಿಲ್ಲರೆ ಕುಟುಂಬಗಳಿಗೆ ಕೊಟ್ಟರು. 42 ಕೋಟಿ ರೂಪಾಯಿ. ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಇನ್ನು 315 ಜನದ ಉಳಿದಿದೆ. ಅದು ಯಾಕಂದರೆ ಈ DBT ಟ್ರಾನ್ಸ್ಫರ್, ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅಂದರೆ ಯಾರಿಗೆ ಸೇರಬೇಕು ಅವ್ರಿಗೆ ಸೇರೋ ಅಂಥದ್ದು ಹಣ. ಕೆಲವರು ಅದರಲ್ಲಿ ಆಧಾರ್ ಲಿಂಕ್ ಮಾಡಿಲ್ಲ, ಫೋನ್ ನಂಬರ್ಗಳು ಸರಿ ಕೊಟ್ಟಿಲ್ಲ. ಸೊ ಹಾಗಾಗಿ ಆ ಟೆಕ್ನಿಕಲ್ ಇಶ್ಯೂಸ್ಗೆ ಒಂದು 300 ಜನದಕ್ಕೆ ಇನ್ನು 1-1.5 ಕೋಟಿ ಬೇಕು. ಅದಕ್ಕೂ ನಾವು ಬೇಡಿಕೆ ಇಟ್ಟಿದ್ದು, ಅದು ಕೊಡ್ತಿದ್ದಾರೆ. ಫಸ್ಟ್ ಟೈಮು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ್ದು 1 ರೂಪಾಯಿನೂ ಇಲ್ಲ, ನಾವೇ 42 ಕೋಟಿ ರೂಪಾಯಿ ಪರ್ಟಿಕ್ಯುಲರ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ವಿ. ಅಲ್ಲ, ಕೃಷಿ ಅಂತ ಬಂದಾಗ ಇಟ್ಸ್ ಎ ಜನರಲ್ ಟರ್ಮ್, ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಬರುತ್ತೆ. ನಂದು ಪರ್ಟಿಕ್ಯುಲರ್ಲಿ ಹಾರ್ಟಿಕಲ್ಚರ್ ಮಿನಿಸ್ಟ್ರಿ. ಹಾರ್ಟಿಕಲ್ಚರ್ ಅದ್ರ ಮಾವು. ಈಗ ನೋಡಿ, ಈಗ ನೀವು ಕೃಷಿ ಮೇಳ ಅಂದ್ರಲ್ಲ, ಇಡೀ ರಾಜ್ಯ ಮಟ್ಟದ ಕೃಷಿ ಮೇಳ ಇತ್ತೀಚೆಗೆ ಆಯಿತು. ಒಂದು ಐ ಥಿಂಕ್ 15-20 ದಿವಸದಲ್ಲಿ GKVKನಲ್ಲಿ ಆಯಿತು ಅನ್ಸುತ್ತೆ ಕೃಷಿ ಮೇಳ. ಆದರೆ ಮಾವು ಮೇಳ ಅದನ್ನು ನಾನು ಮಾಡ್ತಿದ್ದೀನಿ. ಈಗ ಲಾಲ್ಬಾಗ್ನಲ್ಲಿ ಯೂಶಲಿ 1 ಮೇಳ ಮಾಡೋರು, ಈಗ ನಾನು 2 ಮೇಳ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಈಗ ನಮ್ಮದು ಏನಾಗುತ್ತೆ, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬರುವಂಥ ಮಾವು ಜೂನ್-ಜುಲೈನಲ್ಲಿ ಬರ್ತದೆ. ಯಾಕಂದರೆ ನಾವು ಸಮುದ್ರ ಮಟ್ಟದಿಂದ ಭಾಳ ಎತ್ತರ ಇದ್ದೀವಿ, ಹೆಚ್ಚು ಕಡಿಮೆ 1000 ಅಡಿಗಳ ಎತ್ತರ. ಈಗ ರಾಮನಗರ, ಈ ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ ಸಮುದ್ರ ಮಟ್ಟದಿಂದ ಭಾಳ ತೆಳಗಿದೆ, ಉಷ್ಣಾಂಶ ಜಾಸ್ತಿ. ಯಾವ ಉಷ್ಣಾಂಶ ಜಾಸ್ತಿ ಆಗುತ್ತೆ ಹೂವು ಬೇಗ ಹೊಡೆದ್ಬಿಡುತ್ತೆ, ಅವ್ರದ್ದು ಬೇಗ ಬರುತ್ತೆ ಮಾವು. ಈಗ ಮಾರ್ಚ್-ಏಪ್ರಿಲ್ಗೆ ಬಂದುಬಿಡುತ್ತೆ. ಸೊ ನಮ್ದು ಲೇಟ್ ಬರುತ್ತೆ. ಸೊ ಹಾಗಾಗಿ ಇಬ್ಬರಿಗೂ ಅನುಕೂಲ ಆಗೋವಂಥ, ರೈತರಿಗೆ ಅನುಕೂಲ ಆಗೋ ಥರ ದೊಡ್ಡ ಮಟ್ಟದ ಮಾವು ಮೇಳ ಇದರಲ್ಲಿ ಮಾಡೋಕ್ಕೆ ಎಲ್ಲ ಮಾಡಿದ್ದೀನಿ ಈಗಾಗಲೇ. ಅದು ಬಿಟ್ಟು ಇನ್ನೊಂದು ವಿಶಿಷ್ಟ ಪ್ರೋಗ್ರಾಮ್ಸ್ ಇದೆ. ಇವತ್ತು ಒಂದು ಒಳ್ಳೆ ಪ್ರೋಗ್ರಾಮ್ ಹಾಕೊಂಡು ಬಂದಿದ್ದೀನಿ. ಅದನ್ನ ಈಗಲೇ ಹೇಳೋದು ಬೇಡ, ಸ್ವಲ್ಪ ಕುತೂಹಲ ಇರಲಿ. ಇದುವರೆಗೂ ರಾಜ್ಯದಲ್ಲಿ ಯಾರೂ ಮಾಡದೇ ಇರೋವಂಥದ್ದು ರೈತರಿಗೋಸ್ಕರ ಮಿಕ್ಕಿದೆಲ್ಲ. ಈಗ ರೈತರು ಬೆಳೆದಿದ್ದು ಏನು, ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ, ನಾವೆಲ್ಲ ಎಜುಕೇಟೆಡ್ ಕ್ಲಾಸ್, ಏನು ರೈತರು ಬೆಳೆದಿದ್ದು ಬೆಳೆ ನಾವು ಊಟ ಮಾಡ್ಕೊಂಡು ಅಲ್ಲಿ ರೈತರಿಗಿಂತ ಚೆನ್ನಾಗಿದ್ದೀವಿ. ರೈತರು ಆ್ಯಕ್ಚುಲಿ ಕಷ್ಟದಲ್ಲಿದ್ದಾರೆ. ಸೊ ಅವ್ರನ್ನೇ ತೊಗೊಂಡು ಬಂದು ರೈತರಿಗೋಸ್ಕರ ಒಂದು ವಿಶಿಷ್ಟವಾದ ಪ್ರೋಗ್ರಾಮ್ ಮಾಡಿದ್ದೀನಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮಾಡ್ತಾರೆ, ವಿಧಾನಸೌಧದಿಂದನೇ ಚಾಲನೆ ಆಗುತ್ತೆ. ನಿಮ್ಮ ಹುಡುಗನೇ ಚಾಲನೆ ಮಾಡೋದು, ವೆಯ್ಟ್ ಮಾಡಿ. ಇದು ಭಾಳ ಒಂಥರ ಉತ್ತಮ ಕೃಷಿ. ಇತ್ತೀಚೆಗೆ ಅಂತೂ ಭಾಳ ಒಂಥರ ಕ್ಯಾಶ್ ಕ್ರಾಪ್ ಅಂತಲೇ ಹೇಳ್ಬೋದು. ಆಲ್ದೋ ಇಟ್ ಈಸ್ ಪೆರಿಷಬಲ್ ಪ್ರಾಡಕ್ಟ್, ಅಂದರೆ ಬೇಗ ತಿಂದು ಮುಗಿಸ್ಬಿಡ್ಬೇಕು, 1 ವಾರ 10 ದಿನ ಅಷ್ಟೇ ಇರುತ್ತದು. ಬಟ್ ಆದರೆ ಅದು ಉತ್ತಮ ಕೃಷಿ. ಎಸ್ಪೆಷಲಿ ನಮ್ಮ ಭಾಗ ಇದೆಯಲ್ಲ, ವಿಶ್ವವಿಖ್ಯಾತ ಮಾವು ಬೆಳೆಯುವಂಥ ಭಾಗ ನಮ್ಮದು ಕೋಲಾರ ಚಿಕ್ಕಬಳ್ಳಾಪುರ. ಅಂದರೆ ಅಖಂಡ ಕೋಲಾರನೇ ಅಂತೀನಿ ನಾನು, ಯಾವತ್ತೂ ಬೇರೆ ಮಾಡೇ ಇಲ್ಲ.
ಚಿಕ್ಕಬಳ್ಳಾಪುರ ಇಡೀ ಕೋಲಾರ ಜಿಲ್ಲೆ ಏನಿದೀವಿ, ರೈಟ್ ಫ್ರಮ್ ಗೌರಿಬಿದ್ನೂರಿಂದ ಹಿಡಿದು ಶ್ರೀನಿವಾಸಪುರ ತನಕ ವರ್ಲ್ಡ್ಸ್ ಬೆಸ್ಟ್ ಮ್ಯಾಂಗೋಸ್ ಬೆಳೆಯುವಂಥ ಜಾಗ, ಮಣ್ಣಿದು ನಮ್ಮದು. ಮತ್ತು ನಾವೆಲ್ಲ ಸಣ್ಣ ರೈತರು, ಭಾಳ ಸಣ್ಣ ಸಣ್ಣ ಕೃಷಿ ಆಧಾರಿತ ರೈತರು. ಮತ್ತು ನಮ್ಮದು ಮಿಕ್ಸ್ಡ್ ಕಲ್ಟಿವೇಷನ್ನು, ಮೇಲ್ಗಡೆಯಿಂದ ಮಳೆ ಬಂದರೆ ಮಾತ್ರ ನಮಗೆ ಮಳೆ ಬೆಳೆ. ನಮ್ಗೆ ಯಾವುದು ಕೆನಾಲ್ ಇಲ್ಲ, ನದಿ ಇಲ್ಲ, ಯಾವುದು ಸಮುದ್ರ ಏನಿಲ್ಲ ನಮಗೆ. ಆದರೂ ವಿಶಿಷ್ಟ ಏನಂದರೆ, ವರ್ಷದಲ್ಲಿ ಒಬ್ಬ ರೈತನೂ ನನಗೆ ಕಷ್ಟ ಅಂತ ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊಳ್ಳಲ್ಲ. ಅದು ವಿಶಿಷ್ಟ ತಿಳಿದಿರಲಿ. ಭಾಳ ವಿಶಿಷ್ಟ ಕೋಲಾರ ಜಿಲ್ಲೆ ಜನದ್ದೇನೆಂದರೆ ಕಷ್ಟಜೀವಿಗಳು. ಏನು ಒಂದು 5 ಕುಂಟೆ 6 ಕುಂಟೆ 10 ಕುಂಟೆಯಿಂದ ಹಿಡಿದು ಜಮೀನುಗಳಲ್ಲಿ ನಾವು ಅಷ್ಟೇ ರೈತರ ಮಕ್ಕಳಾಗೆ ಬೆಳೆದು ಬಂದಿದ್ದು. ಸೊ ಹೀಗಾಗಿ ಮಾವು ಒಂದು ಒಳ್ಳೆ ಕೃಷಿ. ಬಟ್ ಏನಂದರೆ ಅದನ್ನು ತಲಾಂತರಗಳಿಂದ ಹಾಕಿ ಬಂದುಬಿಟ್ಟಿರ್ತಾರೆ. 50 ವರ್ಷ 60 ವರ್ಷ ಹಳೆ ಮರಗಳೆಲ್ಲ ಇದ್ದಾವೆ. ಅದಕ್ಕೆ ಸ್ಟೇಜ್ ವೈಸ್ ಈಗ ಪ್ರೂನಿಂಗ್ ಅಂತೀವಿ, ಕಟ್ ಮಾಡಬೇಕು ಅದನ್ನು, ಮತ್ತೆ ಅದನ್ನು ರಿಜುವಿನೇಷನ್ ಅಂತೀವಿ, ಅಂದರೆ ಬೆಳೆಸಬೇಕು ಅದು. ಬಟ್ ಏನಾಗುತ್ತೆ, ಒಂದು ಕೃಷಿ ಅಂದ ತಕ್ಷಣ ರೈತರು ಭಯ ಪಡ್ತಾರೆ. ಇವಾಗ ಕಟ್ ಮಾಡಿಬಿಟ್ರೆ 2 ವರ್ಷ ದುಡ್ಡಿಲ್ಲಲ್ಲಪ್ಪ, 2 ವರ್ಷ ಮಕ್ಕಳು ಹೆಂಗೆ, ಮದುವೆಗಳು, ಓದೋದು, ಕಷ್ಟದಲ್ಲೇ ಇರ್ತಾರೆ. ಸೊ ಹಾಗಾಗಿ ಒಳ್ಳೆ ಪ್ರಾಕ್ಟೀಸ್, ಅದೇ ನಾನು ಹೇಳಿದ್ನ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಗ್ಯಾಪ್ ಸರ್ಟಿಫಿಕೇಶನ್ ಅಂತ ಒಂದು, ಅದನ್ನು ಉದ್ಘಾಟನೆ ಮಾಡಿ ನಾನು ಹುಬ್ಳಿನಲ್ಲಿ ಬಂದಿದ್ದು. ಆ ಥರ ಒಳ್ಳೆ ಉತ್ತಮ ಕೃಷಿ ಪದ್ಧತಿಗಳನ್ನು ನಾವೇನಾದ್ರು ರೈತರು ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಮಾವಿನಹಣ್ಣಲ್ಲಿ ಒಳ್ಳೆ ದುಡ್ಡಿದೆ, ಒಳ್ಳೆ ಜೀವನನೂ ಇದೆ. ಅದು ಅಳವಡಿಸ್ಕೋಬೇಕಷ್ಟೇ.